ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಂದು ಸಂವಿಧಾನ ದಿನಾಚರಣೆ. ಇದರ ಕುರಿತು ನಾನು ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಮೊದಲು ನಿಮಗೆಲ್ಲರಿಗೂ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲರಿಗೂ ಪ್ರಶ್ನೆ ಮೂಡಬಹುದು, ಸಂವಿಧಾನ ಎಂದರೇನು, ಸಂವಿಧಾನ ಹೇಗೆ ಬಂತು, ಯಾವಾಗ ಬಂತು, ಯಾರು ಜಾರಿಗೊಳಿಸಿದರು? ಈ ಎಲ್ಲ ಪ್ರಶ್ನೆಗಳಿಗೆ ನಾನು ನನ್ನ ಭಾಷಣದ ಮೂಲಕ ಉತ್ತರಿಸುತ್ತೇನೆ. ಮೊದಲು ಸಂವಿಧಾನದ ಅರ್ಥ. ಒಂದು ದೇಶದ ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನವಾಗಿದೆ. ದೇಶದ ರಾಜ್ಯಾಡಳಿತಕ್ಕೆ ಅಗತ್ಯವಾದ ಚೌಕಟ್ಟನ್ನು ಒದಗಿಸಿಕೊಡುವ ದಾಖಲೆ ಇದಾಗಿದೆ. ಸಂವಿಧಾನವು ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ಸಂವಿಧಾನದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖವೂ ಇರುತ್ತದೆ. ಎಲ್ಲ ಚುನಾಯಿತ ಕಾನೂನುಗಳು ಸಂವಿಧಾನದ ಚೌಕಟ್ಟಿನಲ್ಲಿಯೇ ಕಾರ್ಯನಿರ್ವಹಿಸುತ್ತದೆ. ಇದೆಲ್ಲವೂ ಸಂವಿಧಾನದ ಅರ್ಥ. ಇನ್ನು ಸಂವಿಧಾನದ ಮಹತ್ವ. ನಮಗೆ ನಮ್ಮ ಜೀವ ಎಷ್ಟು ಮುಖ್ಯವೋ ದೇಶ ನಡೆಯಬೇಕಾದರೆ ಸಂವಿಧಾನವು ಅಷ್ಟೇ ಮುಖ್ಯ. ಸಂವಿಧಾನದಲ್ಲಿ ಮೂಲಾಂಶಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ಸಂವಿಧಾನವು ಜನರ ಆಕಾಂಕ್ಷೆಗಳು ಮತ್ತು ಆದರ್ಶಗಳನ್ನು ಪ್ರತಿಬಿಂಬಿಸುತ್ತದೆ. ಸಂವಿಧಾನವು ಕಾನೂನು ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ. ಹಾಗೂ ಕಾನೂನಿನ ಎದುರು ಎಲ್ಲರೂ ಸಮಾನರು. ಇದೆಲ್ಲವೂ ಸಂವಿಧಾನದ ಮಹತ್ವ. ಹಾಗೂ ಇನ್ನು ಸಂವಿಧಾನವು ಸಂವಿಧಾನದ ರಚನೆ. ಸಂವಿಧಾನವನ್ನು ರಚಿಸಲು ವಿಶೇಷವಾಗಿ ವಿಶೇಷ ಸಂವಿಧಾನ ರಚನಾ ಸಭೆಯನ್ನು ರಚಿಸಿದರು. ಇದರಲ್ಲಿ 22 ಸಮಿತಿಗಳನ್ನು ರಚಿಸಿದರು. ಸಂವಿಧಾನದ ರಚನೆಯನ್ನು ಚುರುಕುಗೊಳಿಸಲು ಕರಡು ಸಮಿತಿಯನ್ನು ರಚಿಸಿದರು. ಇದರ ಅಧ್ಯಕ್ಷನಾಗಿ